ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೆಲ್ಲ ತೋರಿಸ್ತೀನಿ ಅಂತ ಅಂದರೆ ಮೀಶೋಯಿಂದ ಬೆಸ್ಟ್ ಒಂದಷ್ಟು ಲೇಡೀಸ್ಗೆ ಯೂಸ್ ಆಗುವಂಥ ಒಂದಷ್ಟು ಪ್ರಾಡಕ್ಟ್ನ ನಾನು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಯಾವತ್ತಿನ ವಿಡಿಯೋ ಅಂತ ಅಂದರೆ ಮಹಾಲಯ ಅಮಾವಾಸ್ಯೆ ದಿವಸ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಲು ರಾಮೇಶ್ವರ ಅಂತ. ನಾವಿರೋ ಪ್ಲೇಸಿಂದ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಗಂಗಾದೇವಿ ಅಂತ ಒಂದು ದೇವಸ್ಥಾನ ಇದೆ. ಹಾಲರಾಮೇಶ್ವರ ದೇವಸ್ಥಾನದ ಹಿಂದೆಯೇ ಅದ್ರ ದೇವಸ್ಥಾನದ ಅಲ್ಲಿ ಏನಪ್ಪ ಅಂತಂದರೆ ಒಂದು ಕೊಳದ ಥರ ಇದೆ. ಅಲ್ಲಿ ನೀರು ಬರುತ್ತೆ. ಸೊ ನಾವು ಮನಸ್ಸಲ್ಲಿ ಏನಾದರೂ ಇಟ್ಕೊಂಡು ನಮಗೇನೋ ಆಗಬೇಕಾಗಿದೆ, ಸೊ ಮದುವೆ ಆಗಬೇಕಿದೆ, ಮಗು ಆಗಬೇಕಿದೆ, ಅಥವಾ ನಮಗೇನೋ ಒಂದು ಕೆಲಸ ಆಗಬೇಕಿದೆ ಅಂತ ಅಂದಾಗ ಅದನ್ನು ನೆನೆಸ್ಕೊಂಡು ನಾವು ದೇವ್ರ ಹತ್ರ ಕೇಳ್ಕೊಂಡಾಗ ಆ ನೀರೊಳಗಡೆಯಿಂದ ಏನಾದರೂ ಒಂದು ವಸ್ತು ಸಿಗುತ್ತೆ. ಸೊ ಆ ವಸ್ತು ನಮಗೆ ಸಿಕ್ಕಿತು ಅಂತ ಅಂದರೆ ಆ ಒಂದು ಕೆಲಸ ನಾವೇನೋ ಕೇಳ್ಕೊಂಡಿದ್ದೀವಲ್ಲ ಅದು ನೆರವೇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ತುಂಬ ದಿವಸದಿಂದ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡು ಟೈಮ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಬೇಗ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಹೋಗಿದ್ದ ಕೆಲಸ ಅಲ್ಲಿ ಆಗಲಿಲ್ಲ. ಯಾಕಂದರೆ ಇದು ನವರಾತ್ರಿ ಟೈಮ್ ಆಗಿದ್ದರಿಂದ ತುಂಬ ಜನಗಳಿದ್ರು ನೋಡಿ. ಇಲ್ಲಿ ಊರೂರಿಂದನೂ ಕೂಡ ಈ ಥರ ದೇವ್ರು ತರ್ತಾರಂತೆ. ದೇವ್ರು ತಂದು ಅಲ್ಲಿ ದೇವ್ರದ್ದೆಲ್ಲ ಆ ದೇವ್ರ ವಸ್ತುಗಳೆಲ್ಲ ತೊಳೆದು ಚಿನ್ನ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿ ಸೀರೆ ಎಲ್ಲ ಉಡಿಸಿ ಅದನ್ನು ಈ ಗಂಗಾದೇವಿ ದೇವಸ್ಥಾನದೊಳಗಡೆ ತಗೊಂಡು ಹೋಗಿ ದೇವ್ರನ್ನ 3/4 ಗಂಟೆ ಆದ್ರೂ ಡೋರ್ ಓಪನ್ ಮಾಡಲ್ಲ. ಈ ಥರ ತುಂಬ ಕಡೆಯಿಂದ ದೇವ್ರುಗಳಿಲ್ಲಿ ಬರ್ತಾಯಿತ್ತು ಅವತ್ತು. ಸೊ ಅವರೆಲ್ಲ ಚಾಟಿ ಎಲ್ಲ ತೊಗೊಂಡು ಹೊಡ್ಕೊಂಡು ಮಲ್ಕೊಂಡು ಬಾಳೆಹಣ್ಣು ತಿನ್ನೋದು ಇದೆಲ್ಲ ನೋಡ್ರಿ ಎಷ್ಟು ವಿಚಿತ್ರ ಅಂತ ನನಗೆ ಅನ್ನಿಸ್ತಿತ್ತು. ಸೊ ಒಂಥರ ಇದೆಲ್ಲ ಎಲ್ಲೂ ನೋಡಿರಲಿಲ್ಲ ನಾನು ಈ ಥರದ್ದೆಲ್ಲ, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಸೊ ಹಾಗಾಗಿ ನೀವು 5 ಗಂಟೆ ಮೇಲೆ ಬರಬೇಕು, ದೇವರೆಲ್ಲ ಬರ್ತಾಯಿದೆ, ನಿಮಗೆ ಈ ಟೈಮಲ್ಲೆಲ್ಲ ಬಿಡೋಕ್ಕಾಗಲ್ಲ ಒಳಗಡೆ ಅಂದ್ಕೊಂಡು ಹೇಳಿದ್ರು. ಸೊ 5 ಗಂಟೆ ತನಕ ಅಲ್ಲಿ ನಾವು ಇರೋಕ್ಕಾಗಲ್ಲ, ಯಾಕಂದರೆ ನಮಗೂ 40 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಅವತ್ತು ಅಮಾವಾಸ್ಯೆ ಬೇರೆ, ಪುನರ್ವನ್ನ ಇಟ್ಕೊಂಡು ಅಷ್ಟೋ ತನಕ ನಾವು ಅಲ್ಲಿ ವೆಯ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಂದ್ಬಿಟ್ಟು ಅಲ್ಲಿಂದ ಹೊರಟು ಬಂದ್ವಿ. ಹೊಸದುರ್ಗಕ್ಕೆ ಬಂದು 2:45-3 ಗಂಟೆ ನಾವು ಊಟ ಮಾಡಿದಾಗ ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಒಂದು ಆನ್ ದಿ ವೇ ಒಂದು ಟೆಂಪಲ್ ಇತ್ತು, ಸಿದ್ದರಾಮೇಶ್ವರ ಟೆಂಪಲ್ಲು. ಸಿಕ್ಕಾಬಟ್ಟೆ ದೊಡ್ಡದಾಗಿದೆ. ಅದರ ಎದುರುಗಡೆನೇ ಒಂದು ಕೊಳ ಕೂಡ ಇದೆ. ಲಾಸ್ಟ್ ಟೈಮ್ ಒಂದು ಸಲ ಹೋಗಿದ್ವಿ, ಸೊ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಹೋಗಿ ಬರೋಣ, ಅಟ್ಲೀಸ್ಟ್ ಇಲ್ಲಾದರೂ ದೇವ್ರ ದರ್ಶನ ಆದಂಗೆ ಆಗುತ್ತೆ. ಅಲ್ಲಂತೂ ದೇವ್ರ ದರ್ಶನ ಆಗಲಿಲ್ಲ, ಇಲ್ಲಾದರೂ ಮಾಡೋಣ ಅಂತ ಬಂದ್ವಿ. ಬಟ್ ಇಲ್ಲೂ ಕೂಡ ಡೋರ್ ಕ್ಲೋಸ್ ಆಗಿತ್ತು. ಸಂಜೆ 6 ಗಂಟೆ ಮೇಲೇ ಡೋರ್ ಓಪನ್ ಮಾಡೋದು ಅಂತ. ಸೊ ಹಾಗಾಗಿ ಅಲ್ಲಿಂದನೂ ಕೂಡ ಹೊರಟು ಬಂದ್ವಿ. ಪುನರ್ವ ಅಲ್ಲಿ ಗಾಡೀಲಿ ಕೂತ್ಕೊಂಡು ನಮಗೂ ಸಾಕಾಗಿತ್ತು. ಅವನು ಆರಾಮಾಗಿ ಒಂದಷ್ಟು ಓಡಾಡ್ದ. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಅಲ್ಲಿ ತನಕ ಒಂದು ಪ್ರಾಡಕ್ಟ್ ಬಂದಿತ್ತು. ಇದು ಥ್ರೆಡ್ ನೆಕ್ಲೆಸ್ ತುಂಬ ಟ್ರೆಂಡಿಂಗಲ್ಲಿದೆ, ಜೊತೆಗೆ ತುಂಬ ಕ್ಯೂಟಾಗಿದೆ. ಸೊ ಸ್ಯಾರಿಗೆ ಹಾಕ್ಕೊಂಡು ಬೇಕಿದ್ರೂ ನಾವು ಇದನ್ನು ವಿಯರ್ ಮಾಡ್ಬೋದು, ಅಥವಾ ಡ್ರೆಸ್ಸಿಗೆ ಬೇಕಾದರೂ ವಿಯರ್ ಮಾಡ್ಬೋದು. ತುಂಬಾ ಕ್ಯೂಟಾಗಿದೆ ಗೊತ್ತಾ. ನೀವು ಒಂದು ಸಲ ತರಿಸ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಗೋಲ್ಡ್ ರೇಟ್ ಸಿಕ್ಕಾಬಟ್ಟೆ ಏರ್ಕೊಂಡು ಕೂತಿದೆ. ನಾವೊಂದು 5 ಗ್ರಾಮ್ಗೊಂದು ಈ ಥರದ್ದೊಂದು ಚೈನ್ ತೊಗೋಬೇಕು ಅಂದ್ರೂ ನಮಗೆ 60-70 ಸಾವಿರ ಕಮ್ಮಿ ಯಾವುದೇ ಕಾರಣಕ್ಕೂ ನಮಗದು ಬರೋಲ್ಲ. ಸೊ ಹಾಗಾಗಿ ಈ ಥರದ್ದು ತುಂಬ ಟ್ರೆಂಡಿಂಗಲ್ಲಿದೆ. ನೀವು ಯಾವುದಾದ್ರೂ ಇವಾಗ ಸೀರಿಯಲೆಲ್ಲ ನೋಡ್ತಾ ಇರ್ತೀರ ಆಫ್ಕೋರ್ಸ್, ಆಯಿತಾ. ಅಲ್ಲಿ ನೋಡಿ, ನೀವು ಯಾರು ಕತ್ತಲ್ಲಿ ನೋಡಿದ್ರೂ ಬರೀ ಥ್ರೆಡ್ ನೆಕ್ಲೆಸೇ ಇವಾಗ ತುಂಬ ಬರ್ತಾ ಇರೋದು ಟ್ರೆಂಡಿಂಗಲ್ಲಿ. ನಾನು ಇದು ವಿಡಿಯೋ ಮಾಡ್ಕೋಬೇಕಾದ್ರೆ ನಂಗೆ ಪುನರ್ವ ತುಂಬ ಡಿಸ್ಟರ್ಬ್ ಮಾಡ್ತಿದ್ದ. ಅವನು ಅದನ್ನು ನೋಡಬೇಕು ಅಂತ ಕಿತ್ತಾಡ್ತಿದ್ದ. ಸೊ ಹಂಗೂ ಹಿಂಗೋ ವಿಡಿಯೋ ಮಾಡಿಕೊಂಡೆ. ಸೊ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೆನಪಾದರೆ ಲಿಂಕ್ನ ಕೊಟ್ಟಿರ್ತೀನಿ. ಅಕಸ್ಮಾತ್ ಲಿಂಕ್ ಹಾಕಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ಪಿಂಕ್ ಕಲರ್ ಸ್ಟೋನ್ ಇದೆ, ಜೊತೆಗೆ ಮುತ್ತಿದೆ, ತುಂಬಾ ಚೆನ್ನಾಗಿತ್ತು. ಬಟ್ ಇದನ್ನು ನಾನು ವಾಪಸ್ ಕಳಿಸ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಒಂದು ಸ್ಟೋನ್ ಇರಲಿಲ್ಲ, ಅಲ್ಲಿ ಬಿದ್ದೋಗಿದೆ. ಗ್ರೀನ್ ಕಲರ್ದೊಂದು ಬರಬೇಕಿತ್ತು, ಹಾಗಾಗಿ ಅದನ್ನು ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ಬಟ್ ಇನ್ನೊಂದಿತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲಿ ಒಂದು ಸ್ಟೋನ್ ಇರಬೇಕಿತ್ತು ಗ್ರೀನ್ ಕಲರ್ದು, ತುಂಬ ಬ್ಯೂಟಿಫುಲ್ ಆಗಿದೆ. ಆಲ್ರೆಡಿ ನಾನು ಶಾರ್ಟ್ಸೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿದರೆ ನೋಡಿರ್ತೀರ. ಸೊ ಅದಾದಮೇಲೆ ಇನ್ನೊಂದು ಪ್ರಾಡಕ್ಟ್ ಏನಪ್ಪ ಅಂತ ಅಂದರೆ ಬಾಡಿ ಶೇಪರ್. ಇದು ಯಾರೆಲ್ಲ ಸ್ವಲ್ಪ ದಪ್ಪಕ್ಕಿರ್ತೀವಿ ನೋಡಿ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಇದು ಎಲಾಸ್ಟಿಕ್, ತುಂಬಾ ದೊಡ್ಡದಾಗುತ್ತೆ. ದಪ್ಪಕ್ಕಿರೋರು ಇದನ್ನು ಹಾಕ್ಕೊಂಡ್ರೆ ಇದು ತುಂಬ ಟೈಟಾಗಿ ಹಿಡಿದಿಟ್ಕೊಳ್ಳುತ್ತೆ ನಮ್ಮದು ಹೊಟ್ಟೆ. ಕೆಲವ್ರಿಗೆ ಹೊಟ್ಟೆ ದಪ್ಪ ಇರುತ್ತೆ, ಬೊಜ್ಜು ಇರುತ್ತೆ. ಸೊ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ, ಆ ಥರ ಡ್ರೆಸ್ ಹಾಕ್ಕೋಬೇಕು, ಈ ಥರ ಡ್ರೆಸ್ ಹಾಕ್ಕೋಬೇಕು, ನಾವು ಸ್ಲಿಮ್ ಆಗಿರಬೇಕು ಅಂತ. ಸೊ ಅಂಥವ್ರಿಗೆ ಇದು ಬೆಟರ್. ಹಂಗಾಗಿ ಇದು ನನಗಲ್ಲ, ಆ್ಯಕ್ಚುಲಿ ನಾನಿರೋದೇ ಸಣ್ಣ. ಸೊ ಹಾಗಾಗಿ ಈ ಪ್ರಾಡಕ್ಟ್ ಒಂದನ್ನು ತರಿಸಿದ್ದೆ.
ಸೊ ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇಂಡ್ ಆಗ್ತಿದೆ. ಜೊತೆಗೆ ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಅದು ನಮ್ಮ ಬಾಡಿ ಕೂಡ ಒಂದು ಫಿಟ್ ಆಗುತ್ತೆ. ಸೊ ಆಗ ಆ ಒಂದು ಕಾರಣಕ್ಕೆ ಅದು ಯೂಸ್ ಆಗುತ್ತೆ. ಜೊತೆಗೆ ಸ್ಟೇನ್ಲೆಸ್ ಸ್ಟೀಲ್ದು ಚಾಪಿಂಗ್ ಬೋರ್ಡ್, ಮರದ್ದು, ಪ್ಲ್ಯಾಸ್ಟಿಕ್ದು ಎಲ್ಲ ಇಟ್ಕೊಳ್ಳೋ ಬದಲು ಪ್ಲ್ಯಾಸ್ಟಿಕ್ಕು ಕೂಡ ಅದು ನಾವು ತರಕಾರಿ ಕಟ್ ಮಾಡಿದಾಗ ಅದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ. ಜೊತೆಗೆ ಮರದ್ದು ಅಷ್ಟೇ, ವುಡನ್ ಬೋರ್ಡು ಅಷ್ಟೇ ನಮ್ಮ ತರಕಾರಿಗಳ ಜೊತೆ ಸೇರ್ಕೊಂಡ್ಬಿಡುತ್ತೆ. ಬಟ್ ಸ್ಟೀಲ್ದು ಆ ಥರ ಆಗಲ್ಲ. ತುಂಬಾ ಚೆನ್ನಾಗಿದೆ. ಎಷ್ಟು ವೆಯ್ಟ್ ಇದೆ ಗೊತ್ತಾ, ನೋಡೋಕ್ಕೆ ತೆಳುಗಿದ್ರೂ ವೆಯ್ಟ್ ಮಾತ್ರ ತುಂಬ ವೆಯ್ಟ್ ಇತ್ತು. ಸೊ ಕ್ವಾಲಿಟಿಯು ಅಷ್ಟೇ ಸಖತ್ತಾಗಿದೆ. ಇಷ್ಟೊಂದು ಕಮ್ಮಿ ನೀವು ಹೊರಗಡೆ ತೊಗೋತೀವಿ ಅಂದರೆ ಇನ್ನೂ ನಿಮಗೆ ಅಮೌಂಟ್ ಜಾಸ್ತಿನೇ ಆಗುತ್ತೆ. ಆ್ಯಂಡ್ ಇನ್ನೊಂದು ಒಗ್ಗರಣೆ ಡಬ್ಬಿ, ಇದು ಕೂಡ ಸ್ಟೀಲೇನೆ. ಇದ್ರ ಮುಚ್ಚಳ ಮಾತ್ರ ಫೈಬರ್ ಇದು. ಸೊ ಟ್ರಾನ್ಸ್ಪರೆಂಟ್ ಇದೆ. ಅದ್ರ ಜೊತೆಗೆ 7 ಕಂಪಾರ್ಟ್ಮೆಂಟ್ ಇದೆ. ಇದು ಕೂಡ ಸ್ಟೀಲೇನೆ. ಜೊತೆಗೆ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಸ್ಪೂನ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ನೋಡೋಕೆ ಚಿಕ್ಕದಾಗಿದೆಯಲ್ಲ, ಸೊ ಕ್ಯೂಟಾಗಿದೆ. 2.5 ಇಂಚಷ್ಟು ಎತ್ತರ ಇದೆ, ಅಂದರೆ ಏನೋ ಉದ್ದ ಇದೆ ಇದು. ಸೊ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ರೆಸ್ ಮಾಡಿದ್ರೂ ಕೂಡ ಅದು ಏನೂ ಆಗಲ್ಲ, ಅಷ್ಟು ಗಟ್ಟಿಯಾಗಿದೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಆಲ್ರೆಡಿ ನನ್ನ ಹತ್ರ ಪ್ಲ್ಯಾಸ್ಟಿಕ್ದು ಇದೆ ಒಗ್ಗರಣೆ ಡಬ್ಬಿ. ಸೊ ಆಲ್ಮೋಸ್ಟ್ ಎಲ್ಲರೂ ಇವಾಗ ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಮತ್ತು ಇವತ್ತು ರಾತ್ರಿ ಗಣೇಶನ ಬಿಡ್ತಾಯಿದ್ರು, ಅಲ್ಲಿ ಏನೋ ಮಂಡಲ ಹಾಕಿ ಎಲ್ಲ ಮಾಡಿದರು. ಸೊ ಇನ್ನೂ ಮೆರವಣಿಗೆ ಬರೋದೊಂದು ಸ್ವಲ್ಪ ಲೇಟಾಗಿತ್ತು ಅಂತ ಪುನರ್ವನ್ನ ಆಟ ಆಡಿಸ್ತಾ ಇದ್ವಿ ಇಲ್ಲಿ. ಅಲ್ಲಿಬ್ರು ಅಲ್ಲಿ ಅವರು ಇಟ್ಟಿದ್ರು, ಅದು ಏನಂತಾರೋದು ನಂಗೆ ಗೊತ್ತಿಲ್ಲ. ಆ ಕೋಲ್ ತೊಗೊಂಡು ಇಬ್ಬರು ಬಾರಿಸ್ತಾಯಿದ್ರು. ಸೊ ವಾಯ್ಸ್ ಓವರ್ ಕೊಟ್ಬಿಟ್ಟೆ. ಅವ್ರು ಹೆಂಗೆ ಬಾರಿಸಿರೋ ಸೌಂಡ್ ಕೂಡ ಚೆನ್ನಾಗೇ ಬರ್ತಿತ್ತು. ಸೊ ಈ ಥರ ಎಲ್ಲ ಮಾಡ್ತಾಯಿದ್ರು. 11:30 ತನಕ ಆಯಿತು ಇದೆಲ್ಲ. ನಾನು ಇದನ್ನು ನೋಡಿಬಿಟ್ಟೆ, ತಡಿ ಏನು ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿಗೋಸ್ಕರನೇ ನಾವು ಮನೆಗೆ ಹೋಗಲಿಲ್ಲ, ಇದು ನೋಡಿಕೊಂಡೇ ಹೋಗೋಣ ಅಂತ. ಪುನರ್ವಿ ಯಾವಾಗಲೂ ಕೇಳ್ತಿರ್ತಾನೆ, ಆಚೆ ಹೋಗೋಣ. ಒಂದೆರಡು ಸಲ ಅವ್ನು ಗಣೇಶನ ಬಿಡೋ ತೋರಿಸಿರೋದ್ರಿಂದ ಅವ್ನು ಪದೇ ಕೇಳ್ತಿರ್ತಾನೆ. ಸೊ ಅದಕ್ಕೆ ಅವ್ನಿಗೂ ಖುಷಿ ಆಗುತ್ತೆ ಕರ್ಕೊಂಡು ಹೋದರೆ. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಅದೆಲ್ಲ ನೋಡಿದ್ರೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. 10:30 ಮನೆಗೆ ಬರೋಣ ಅಂತ ಬಂದ್ವಿ. ಅಷ್ಟರಲ್ಲಿ ದಾರಿಲಿ ಇದೆಲ್ಲ ಮಾಡ್ತಾಯಿದ್ರು, ಅದಕ್ಕೆ ಅದೆಲ್ಲ ನೋಡಿಕೊಂಡು ಬಂದ್ವಿ. ಒಂಥರ ಇದೆಲ್ಲ ನೋಡಿದ್ರೆ ವಿಚಿತ್ರ ಅನಿಸುತ್ತೆ. ಇದೆಲ್ಲ ಒಂದು ಕಲ್ಚರ್ ಆಯಿತಾ, ಬಟ್ ಇದು ನಮಗೆ ನೋಡಿದ್ರೆ ಅಯ್ಯಪ್ಪ ಅಂತ ಅನಿಸುತ್ತೆ. ಓಕೆ ಗೈಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.